ಇನ್ನು ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಗಲಕೋಟೆಯಲ್ಲಿ ಹಿಂದೂ ಮುಖಂಡರ ಸಭೆ ಅಂತ್ಯ ಆಗಿದೆ. ಚರ್ಚೆಯೊಂದಿಗೆ ಒಕ್ಕೊರಲಿನಿಂದ ನಿರ್ಣಯಗಳನ್ನು ಕೈಗೊಂಡ ಸಭೆ ಇದು. ಹಿಂದೂ ಮುಖಂಡರ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳು ಯಾವಂದ್ರೆ, ನಗರದಲ್ಲಿ ಮೊದಲು ಹೋರಾಟ, ನಂತರ ಶಿವಾಜಿ ಜಯಂತಿ ಆಚರಣೆ. ಬಾಗಲಕೋಟೆಯಲ್ಲಿ ಏನು ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಆಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಗಲಕೋಟೆಯಲ್ಲಿ ಹಿಂದೂ ಮುಖಂಡರ ಸಭೆ ಆಗಿದೆ. ಚರ್ಚೆಯನ್ನು ಮಾಡಿದ್ದಾರೆ, ಒಕ್ಕೊರಲಿನಿಂದ ನಿರ್ಣಯಗಳನ್ನು ಕೈಗೊಂಡಿದ್ದಾರೆ. ಸಭೆಯಲ್ಲಿ ಹಿಂದೂ ಮುಖಂಡರ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳು ಯಾವಂದ್ರೆ, ನಗರದಲ್ಲಿ ಮೊದಲು ಹೋರಾಟವನ್ನು ಮಾಡೋಣ, ನಂತರ ಶಿವಾಜಿ ಜಯಂತಿ ಆಚರಣೆ ಆಗಲಿ. ಮಸೀದಿ ಅಧ್ಯಕ್ಷ ಸೇರಿ ಸದಸ್ಯರ ಮೇಲೆ ಕೇಸ್ ಹಾಕಬೇಕು. ಫೆಬ್ರವರಿ 26ಕ್ಕೆ ಬಾಗಲಕೋಟೆ ಚಲೋ ಹೋರಾಟಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಹೋರಾಟವನ್ನು ನಡೆಸಲು ನಿರ್ಧಾರವನ್ನು ಮಾಡಿದ್ದಾರೆ. ಮಸೀದಿ ಅಧ್ಯಕ್ಷ ಮತ್ತು ಸದಸ್ಯರ ಅರೆಸ್ಟ್ ಆಗುವವರೆಗೂ ಹೋರಾಟ ನಿರಂತರ ಅಂತ ಹೇಳಿದ್ದಾರೆ. ಇಂದು ಬಾಗಲಕೋಟೆಗೆ ಶಾಸಕ ಯತ್ನಾಳ್ ಅವರನ್ನ ಕರೆಸಲು ಸಭೆಯಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ. ಏನು ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಪ್ರಕರಣ ಆಗಿತ್ತು. ಮಸೀದಿ ಹತ್ರ ಬಂದಾಗ ಏನು ವಾಗ್ವಾದಗಳಾಗಿದ್ವು. ಆಮೇಲೆ ತಳ್ಳೋ ಬಂಡಿಗಳಿಗೆ ಏನು ಬೆಂಕಿಯನ್ನು ಹಚ್ಚಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದಾದ್ಮೇಲೆ ಹಲವಾರು ಬೆಳವಣಿಗೆಗಳು ನಡೆದಿವೆ. ಸರ್ಕಾರ ಕೂಡ ಇದನ್ನು ಹತ್ತಿಕ್ಕಲು, ಇದನ್ನು ಸಾಮರಸ್ಯವನ್ನು ಬೆಳೆಸಲು, ಈ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ರಿಷಂತ್ ಅವರನ್ನ, ಅಮರನಾಥ್ ರೆಡ್ಡಿ ಅವರನ್ನ ಕೂಡ ಅಲ್ಲಿ ನಿಯೋಜನೆಯನ್ನ ಮಾಡಿದ್ರು. ಆಮೇಲೆ ಮೇಲಿಂದ ಮೇಲೆ ಶಾಂತಿ ಸಭೆಗಳನ್ನು ಕೂಡ ನಡೆಸಿದ್ರು. ನಿನ್ನೆ ಕೂಡ ಏನು ಮುಸ್ಲಿಂ ಮುಖಂಡರ ಸಭೆ ಕೂಡ ಕರೆಯಲಾಗಿತ್ತು. ಅದೇ ರೀತಿ ಇಲ್ಲಿ ಈಗ ಹಿಂದೂ ಮುಖಂಡರಷ್ಟೇ ಸಭೆಯನ್ನು ಮಾಡಿಕೊಂಡಿದ್ದಾರೆ. ಅವರೆಲ್ಲ ಸಭೆಯನ್ನು ಮಾಡಿಕೊಂಡು ನಗರದಲ್ಲಿ ಮೊದಲು ಹೋರಾಟವನ್ನು ಮಾಡೋಣ, ನಂತರ ಶಿವಾಜಿ ಜಯಂತಿ ಆಚರಣೆಯನ್ನು ಮಾಡೋಣ, ಮಸೀದಿ ಅಧ್ಯಕ್ಷ ಸೇರಿ ಸದಸ್ಯರ ಮೇಲೆ ಕೇಸನ್ನು ಹಾಕಬೇಕು ನಾವು, ಫೆಬ್ರವರಿ 26ಕ್ಕೆ ಬಾಗಲಕೋಟೆ ಚಲೋ ಹೋರಾಟಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಬಾಗಲಕೋಟೆ ಅಲ್ಲದೆ ಬಾಗಲಕೋಟೆಯ ಜಿಲ್ಲೆಯ ಹೋರಾಟವನ್ನು ನಡೆಸಲು ನಿರ್ಧಾರವನ್ನು ಮಾಡಿದ್ದಾರೆ. ಮಸೀದಿ ಅಧ್ಯಕ್ಷ ಮತ್ತು ಸದಸ್ಯರು ಅರೆಸ್ಟ್ ಆಗುವವರೆಗೆ ಹೋರಾಟವನ್ನು ನಿರಂತರ ಮಾಡೋಣ ಅಂತ ಸಭೆಯಲ್ಲಿ ನಿರ್ಣಯಗಳನ್ನು ಕೈಗೊಂಡಿದ್ದಾರೆ.